ಸರ್ವರಿಗೂ ನಾರಾಯಣ ಸ್ಮರಣೆ, ಪಾರಿಭಾಷಿಕ ಶಬ್ದಗಳ ವಿವರಣೆ. ಆತ್ಮ ಶಬ್ದಕ್ಕೆ ಆತ್ಮೇಂದ್ರಿಯ ಮನೋಯುಕ್ತ ಅನ್ನೋ ಜಾಗದಲ್ಲಿ ಆತ್ಮನ ಜೀವ ಅಂತ ನಾನು ಅರ್ಥ ಮಾಡಿದೆ. ಭಾಷ್ಯಕಾರರು ಶರೀರೇಂದ್ರಿಯ ಮನೋಯುಕ್ತಂ ಅಂತ ಅರ್ಥ ಮಾಡಿದ್ದಾರೆ. ನಾನು ಹಿಂದಿನ ಮಂತ್ರದಲ್ಲಿ ಆತ್ಮಾನಂ ರಸಿನಂ ವಿಧಿ ಅನ್ನೋದು ಆತ್ಮನ ಜೀವ ಅಂತಿದೆಯಲ್ಲ, ಅದನ್ನು ನೋಡ್ಕೊಂಡು ಇಲ್ಲೂ ಆತ್ಮೇಂದ್ರಿಯ ಮನೋಯುಕ್ತ ಅಂದ್ರೆ ಆತ್ಮ ಎಂದರೆ ಜೀವ, ಇಂದ್ರಿಯ, ಮನಸ್ಸು. ಭಾಷ್ಯಕಾರಲ್ಲ ಶರೀರ, ಇಂದ್ರಿಯ, ಮನಸ್ಸು ಅಂತ. ಒಟ್ಟ ಮೇಲೆ ಸಂದರ್ಭಾನುಸಾರವಾಗಿ ಆತ್ಮ ಶಬ್ದಕ್ಕೆ ಅರ್ಥ ಮಾಡ್ಕೋಬೇಕು ಅನ್ನೋದು ತಾತ್ಪರ್ಯ. ಇನ್ನೊಂದು ವಿಷಯ ತಿಳ್ಕೋಬೇಕು, ಎಲ್ಲಾ ಪದಗಳಿಗೂ ಒಂದೇ ಒಂದು ಮುಖ್ಯಾರ್ಥ ಇರುತ್ತೆ, ಬಾಕಿದೆಲ್ಲ ಗೌಣಾರ್ಥವಾಗಿದ್ದು ಸಂದರ್ಭಾನುಸಾರವಾಗಿ ಅರ್ಥವಾಗುತ್ತೆ. ಅದೇ ಇವಾಗ ಸತ್ಯ ಅಂತ ಇವತ್ತಿನ ಪದ. ಸತ್ಯ ಅನ್ನುವ ಪದಕ್ಕೆ ರೂಢ್ಯರ್ಥ ಲೋಕದಲ್ಲಿ ಸತ್ಯವನ್ನು ಹೇಳೋದು ಅಂತ. ಸತ್ಯವೇ ವಿಜಯತೆ ನಾನೃತಂ ಅಲ್ಲಿ ಸತ್ಯವನ್ನು ಹೇಳೋದು ಅಂತ. ಆದರೆ ಆ ಸತ್ಯ ಶಬ್ದಕ್ಕೆ ವಿರುದ್ಧ ಪದ ಅನೃತ, ಸುಳ್ಳನ್ನು ಹೇಳೋದು ಅಂತ. ನಾನೃತಂ ಅಂತಿದ್ದೀರ. ಋತ ಶಬ್ದಕ್ಕೆ ಬೇರೆ ಅರ್ಥ ಇದೆ. ಋತ ಸತ್ಯ ಅಂತ ಎರಡು ಪದವನ್ನು ಒಟ್ಟಿಗೆ ಬಳಸಿದ್ರೆ ಶಾಸ್ತ್ರೋಕ್ತ ಕರ್ಮಗಳು ಋತ, ಅನುಷ್ಠಾನ ಋತ, ಅದನ್ನು ತಿಳ್ಕೊಳ್ಳೋ ರೀತಿ ಅರ್ಥ ಮಾಡಿದ್ದಾರೆ ಋತ ಸತ್ಯಕ್ಕೆ. ಅದು ವಿಪರೀತ. ಸತ್ಯ ಅಂದ್ರೆ ತಿಳ್ಕೊಳ್ಳೋದು, ಋತ ಅಂದ್ರೆ ಅನುಷ್ಠಾನ ಮಾಡೋದು ಅಂತ ಮಾಡ್ಬೋದು. ಅದು ಸತ್ಯ ಶಬ್ದಕ್ಕೆ ಮಾತ್ರ ಸತ್ಯ ಅಂತಂದ್ರೆ ಅದು ಅಸ್ಥಿತಿ ಸತ್ ಅಂತ ಧಾತುವಿನಿಂದ ಸತ್ ಅಂತ ಹೇಳಿ ಶತಪ್ರತ್ಯಯ ಬಂದು ಸತೋಭಾವ ಸತ್ಯಂ ಇರುವಂಥದ್ದು ಅಂತ ಅರ್ಥ. ನಿಜವಾಗಿ ಏನಿದೆಯೋ ಅದನ್ನೇ ಹೇಳಿದ್ರೆ ಸತ್ಯ ಹೇಳ್ತಾ ಇದ್ದಾನೆ ಅಂತ ಹೇಳಿ ಮಾತಿಗೆ ವಿಶೇಷಣ ಆಗುತ್ತೆ. ಮಾತಿಗೆ ವಿಶೇಷಣವಾದ ಸತ್ಯ ಅಂದ್ರೆ ಹೇಳೋದು ಅಂತ ಆಗುತ್ತೆ. ಅದೇ ತದೇ ತತ್ ಸತ್ಯಂ ಮಂತ್ರೇಶು ಕರ್ಮಾಣಿ ಅಂತ ಹೇಳಿ ಮುಂಡಕೋಪನಿಷತ್ತಲ್ಲಿ ಅಲ್ಲಿ ಸತ್ಯ ಅಂದ್ರೆ ಕರ್ಮ ಫಲವನ್ನ ಸತ್ಯ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವಶ್ಯವಾಗಿ ಆ ಫಲ ಆಗೇ ಆಗುತ್ತೆ ಅಂತ. ಕರ್ಮ ಮಾಡ್ಬಿಟ್ಮೇಲೆ ಫಲ ಆಗೇ ಆಗುತ್ತೆ ಅನ್ನೋ ಕಾರಣದಿಂದ ಕರ್ಮ ಫಲವನ್ನೂ ಸತ್ಯ ಅಂತ ಹೇಳ್ತಾರೆ. ಇನ್ನೊಂದು ಸತ್ಯ ಅನ್ನೋದಕ್ಕೆ ಇದು ಪರಬ್ರಹ್ಮ ಅಂತ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನೋ ಜಾಗದಲ್ಲಿ ಸತ್ಯನ ಪರಬ್ರಹ್ಮ ಅಂತ. ಅಲ್ಲಿ ಸತ್ಯಾನಕ್ಕೆ ಅರ್ಥವನ್ನು ಮಾಡುವಾಗ ಭಾಷ್ಯಕಾರ ಏನ್ ಮಾಡ್ತಾರೆ ಅಂದ್ರೆ ಸತ್ಯನೇ ಬರೀ ತೋರಿಕೆ ಸತ್ಯ ಅಂತ ವ್ಯವಹಾರದಲ್ಲಿ ಇಟ್ಕೊಂಡಿದ್ದಾರೆ. ನಮ್ಗೆ ಹೊರಗಡೆ ಪದಾರ್ಥ ಕಾಣ್ತಾ ಇದ್ರೆ ಆ ಸತ್ಯ ಅಂತ. ಆದ್ರೆ ಶಂಕರಾಚಾರ್ಯರು ಸತ್ಯಾನಕ್ಕೆ ಯಾವುದು ಯಾವ ಕಾಲದಲ್ಲೂ ಯಾವ ದೇಶದಲ್ಲೂ ಯಾವ ಅವಸ್ಥೆಯಲ್ಲೂ ಬದಲಾವಣೆ ಆಗುವುದಿಲ್ವೋ ಅದನ್ನು ಸತ್ಯ ಅಂತಾರೆ. ಹಾಗೆ ಆ ಲಕ್ಷಣ ಇಟ್ಕೊಂಡ್ರೆ ಅದು ಪರಬ್ರಹ್ಮ ವಸ್ತು ಒಂದೇ ಆಗೋದು. ವ್ಯವಹಾರದಲ್ಲಿ ಅಂತಾರೆ ಕಾಣುವುದು ಸತ್ಯ ಅಂತ ಅಂದ್ಬಿಟ್ರೆ ಅದು ಕೆಲಸ ಅಪವಾದ ಆಗತ್ತೆ. ಆಕಾಶದಲ್ಲಿ ನೀಲಿಯೂ ಕಾಣುತ್ತೆ, ಅದನ್ನು ಸತ್ಯ ಅಂತ ಒಪ್ಕೊಳ್ಳಲ್ಲ ವ್ಯವಹಾರದಲ್ಲಿ. ಹಗ್ಗದಲ್ಲಿ ಹಾವು ಕಾಣುತ್ತೆ, ಕಾಣೋದೆಲ್ಲ ಸತ್ಯ ಅನ್ನೋಕ್ಕಾಗಲ್ಲ. ಕಂಡ ಮೇಲೆ ಮತ್ತೆ ವಿಚಾರ ಮಾಡಿ ಅದು ಹಾಗೆ ಇದೆಯಾ ಇಲ್ವಾ ಅಂತ ತೀರ್ಮಾನ ಮಾಡಿದ ಮೇಲೆ ಮತ್ತೆ ಅದೇ ಕಂಡೆ ಹೇಳ್ಬೇಕು, ಹೌದು ಹಾಗೆ ಇದೆ ಅಂತ. ಆದ್ರೆ ಕಂಡದ್ ಮಾತ್ರ ಸತ್ಯ ಅಂತ ಕೇಳಿದ್ದು, ಮೂಸಿದ್ದು, ರುಚಿ ನೋಡಿದ್ದು ಅಂತಂದ್ರೆ ಅವಾಗ ಇಂದ್ರಿಯಗಳಿಂದ ಕಂಡದ್ದೆಲ್ಲ ಸತ್ಯ ಅಂತ ಇಟ್ಕೋಬೇಕಾಗುತ್ತೆ. ಅದು ಪೂರ್ಣ ಹೊಂದಲ್ಲ. ಯಾಕೆಂದ್ರೆ ಹಸಿವು, ಬಾಯಾರಿಕೆ, ಶೋಕ, ಮೋಹ ಇಂದ್ರಿಯಗಳಿಗೆ ಕಾಣೋದೇ ಇಲ್ಲ. ಆಗ ಅದನ್ನ ಮನಸ್ಸಿಗೆ ಗೊತ್ತಾಗೋದು ಅಂತ ಇಟ್ಕೊಂಡ್ರೆ ಮನಸ್ಸಿಗೂ ಗೊತ್ತಾಗತ್ತಲ್ಲ ಅಂತ ಅನಿಸ್ಕೊಂಡ್ರೆ ಅವಾಗ ಸಾಕ್ಷಿ ಸ್ವರೂಪವೇ ಸತ್ಯ ಅನ್ನೋ ಅರ್ಥ ಕೊನೆಗೆ ನಿಲ್ಲತ್ತೆ. ಒಟ್ಟು ಸತ್ಯ ಶಬ್ದಕ್ಕೆ ಭಾಷ್ಯಕಾರ ಪ್ರಕಾರ ಯಾವ ದೇಶ ಕಾಲ ಅವಸ್ಥೆಯಲ್ಲೂ ಯಾವುದಕ್ಕೆ ಬದಲಾವಣೆ ಇಲ್ಲವೋ ಅದು ಸತ್ಯ. ಅದು ಪರಬ್ರಹ್ಮ ವಸ್ತು ಒಂದೇ. ಆ ಹಾಗಿಟ್ಕೊಂಡಾಗ ಅದು ಸತ್ಯ ಅನ್ನೋದು ನಮ್ಮ ಆತ್ಮವೇ ಆಗಿದೆ, ನಮ್ಮ ಸ್ವರೂಪವೇ ಆಗಿದೆ ಅಂತ ಪರಿವರ್ತನೆ ಆಗುತ್ತೆ. ಯಾಕಂದ್ರೆ ಬದಲಾವಣೆ ಆಗದೆ ಇರೋದು ತನ್ನ ಸ್ವರೂಪಕ್ಕಿಂತ ಬೇರೆ ಆಗಿರೋದೆಲ್ಲ ಬದಲಾವಣೆ ಆಗೋದು ಕಂಡಿದೆ. ತನ್ನ ಸ್ವರೂಪ ಒಂದೇ ಬದಲಾವಣೆ ಆಗದೆ ಇರೋದು. ಯಾಕೆಂದ್ರೆ ಎಲ್ಲಾ ಬದಲಾವಣೆಯನ್ನು ಗುರುತಿಸುವಂತಹದ್ದಾದ್ದರಿಂದ ಯಾವ ಬದಲಾವಣೆ ಇಲ್ಲದ್ದಾಗಿರುವಂತಹ ಆತ್ಮಸ್ವರೂಪವೇ ಸತ್ಯ. ಹಾಗಾಗಿ ಸತ್ಯ ಶಬ್ದಕ್ಕೆ ಬದಲಾವಣೆ ಇಲ್ಲದ್ದು, ಬಿಟ್ಟೋಗದೆ ಇರೋದು, ವ್ಯಭಿಚರಿತವಾಗದೆ ಇರೋದು ಅರ್ಥ, ಮುಖ್ಯ ಅರ್ಥ ಅದು ಪರಬ್ರಹ್ಮ ಅಂತ. ಇನ್ನು ವ್ಯವಹಾರದಲ್ಲಿ ಸತ್ಯವನ್ನೇ ಹೇಳುತ್ತಾನೆ ಅಂತ ಹೇಳುವಾಗ ಕಂಡದನ್ನು ಕಂಡ ಹಾಗೆ, ಯಾವುದನ್ನು ಹೇಗೆ ಕೇಳಿರ್ತಾನೋ ಹೇಗೆ ಕಂಡಿರ್ತಾನೋ ಹಾಗೆ ಹೇಳೋದನ್ನು ಸತ್ಯ ಎಂಬುದಾಗಿಯೂ ವ್ಯವಹಾರ ಇಟ್ಕೊಂಡಿದ್ದಾರೆ. ಈ ಸಂದರ್ಭಾನುಸಾರವಾಗಿ ಸತ್ಯ ಶಬ್ದಕ್ಕೆ 2-3 ಅರ್ಥ ಇದೆ. ಅದು ವೇದಾಂತದಲ್ಲಿ ಮಾತ್ರ ಬ್ರಹ್ಮಕ್ಕೆ ವಿಶೇಷವಾಗಿ
ಸತ್ಯ ಅಂತ ಹೇಳುವಾಗ ಸತಃ ಭಾವ, ಇರುವಿಕೆಯ ಪರಮಾರ್ಥವೇ ಸತ್ಯ. ಸತ್ ಅಂದ್ರೆ ಇರೋದು ಅಂತ, ಅದಾಗಿರೋದೇ ಸತ್ಯ ಅಂತ ಪರಬ್ರಹ್ಮ ವಸ್ತು ದರ್ಶ. ಇನ್ನು ಅದ್ವೈತ ಅನ್ನುವ ಪದ ಇದೆ. ಅದ್ವೈತ ಎಂಬ ಪದಕ್ಕೆ ದ್ವೈತವಿಲ್ಲದ್ದು ಅಷ್ಟೇ ಅರ್ಥ. ಅದು ಅದ್ವೈತ ಒಂದು ಗುಣ ಭಾವವಾಚಿಕ ಅಲ್ಲ, ಬಿಡಿಬಿಡಿಯಾಗಿರುವುದಲ್ಲ ದ್ವೈತ. ಅದರ ಬಿಡಿಬಿಡಿಯಾಗಿರುವುದ ದ್ವೈತ ಅಂತಾರೆ, ಅದರ ಭಾವ ದ್ವೈತ, ಅದು ಅಲ್ಲದ್ದು ಅದ್ವೈತ. ಆ ಅದ್ವೈತ ಅನ್ನುವಾಗ ಅದೊಂದು ತತ್ವಕ್ಕೆ ಪರಮಾರ್ಥಕ್ಕೆ ಹೆಸರು ಹೊತ್ತು ಅದ್ವೈತ ಅನ್ನೋದು ಮತ ಅಲ್ಲ. ಅದ್ವೈತ ಅನ್ನೋದು ಯಾವುದೋ ಒಂದು ಅಭಿಪ್ರಾಯ, ಒಬ್ಬರ ಹೇಳಿಕೆ ಮೇಲೆ ನಿಂತಿಲ್ಲ. ಅದ್ವೈತ ಅನ್ನೋದು ಅನುಭವದ ಮೇಲೆ ನಿಂತಿರುತ್ತೆ. ಹಾಗೆ ಅದ್ವೈತ ಅನ್ನೋದು ಪರಬ್ರಹ್ಮ ವಸ್ತುಗೆ ಸಲಿಲ ಏಕೋ ದ್ರಷ್ಟ ಅದ್ವೈತೋ ಭವತಿ ಅಂತ ಶ್ರುತಿ ಅದ್ವೈತ ಅಂತ ಹೇಳಿ ಪರಬ್ರಹ್ಮಕ್ಕೆ ವಿಶೇಷವಾಗಿ ಕೊಟ್ಟಿದೆ. ಹಾಗಾಗಿ ಅದ್ವೈತ ಪದವನ್ನ ಪರಬ್ರಹ್ಮಕ್ಕೆ ಇಟ್ಕೋಬೇಕು ಹೊರತು ಮತಕ್ಕೆ ಹೋಗಬಾರ್ದು. ನಮ್ದು ಅದ್ವೈತ ಮತ, ಅವ್ರದ್ದು ದ್ವೈತ ಮತ, ಇವ್ರದ್ದು ವಿಶಿಷ್ಟಾದ್ವೈತ ಮತ ಅಂತ ಒಂದು ಮತದ ಮೇಲೆ ನಿಂತಹ ಶಬ್ದ ಅಲ್ಲ. ಅದು ಸಿದ್ಧ ತತ್ವದ ಮೇಲೆ, ಪರಮಾರ್ಥದ ಮೇಲೆ ನಿಂತಹ ಶಬ್ದ ಅದು. ಅದರಿಂದ ಅದ್ವೈತ ಅಂದ್ರೆ ಪರಬ್ರಹ್ಮ ವಸ್ತು, ಎರಡೆಂಬುದಿಲ್ಲದ, ಅದು ಎರಡೆಂಬುದಿಲ್ಲದ ಒಂದು ಸಿಗ್ತಾನೆ, ಏಕಮೇವಾ ದ್ವಿತೀಯ ಅಂತ. ಆ ರೀತಿ ಹೇಳುವಾಗ ಎರಡು ಸಂಖ್ಯೆಯನ್ನು ಕಾಣಿಸಿಕೊಂಡ ಒಂದಾಗಿರೋದು ಅನ್ನೋದು ಪರಬ್ರಹ್ಮ ವಸ್ತುವಿಗೆ. ಹಾಗೆ ಅದ್ವೈತ ಅಂತ. ಆಮೇಲೆ ವೇದಾಂತದ ಪದೇ ಪದೇ ಕಾರ್ಯ ಕಾರಣ ಅನ್ನೋ ಪದ ಬಳಸ್ತಾನೆ ಇರ್ತಾರೆ. ಇದನ್ನು ಬಹಳ ಜಾಗರೂಕವಾಗಿ ನಾವು ಅರ್ಥ ಮಾಡ್ಕೋಬೇಕು. ಕಾರ್ಯ ಅನ್ನೋ ಪದಕ್ಕೆ ಕ್ರಿಯತೆ ಇತಿ ಕಾರ್ಯಂ, ಅದು ಕರ್ತವ್ಯಮಿತಿ ಕಾರ್ಯಂ ಅಂತ ಹಾಗೂ ಹೇಳ್ತಾರೆ. ಮಾಡಲ್ಪಟ್ಟ ವಸ್ತುವನ್ನು ಕಾರ್ಯ ಅಂತಾರೆ, ಮಾಡಬೇಕಾದದ್ದನ್ನು ಕಾರ್ಯ ಅಂತಾರೆ. ಆದರೆ ವೇದಾಂತದಲ್ಲಿ ಮಾತ್ರ ಕಾರ್ಯ ಅಂದ್ರೆ ಹುಟ್ಟಿದ ಪದಾರ್ಥಕ್ಕೆ ಕಾರ್ಯ, ಅದು ಕಲ್ಪಿತ ಅಂತ ಅರ್ಥ. ಕಲ್ಪಿತ ಕಾರ್ಯ ಶಬ್ದಕ್ಕೆ ಕಲ್ಪಿತ ಅಂತ ಅರ್ಥ ಕೊಡ್ತಾರೆ. ಕಾರಣ ಅಂದ್ರೆ ಕಲ್ಪನೆಗೆ ಆಧಾರ ಅಂತ ಅರ್ಥ. ಕರೋತೀತಿ ಕಾರಣ, ಯಾವುದು ಮಾಡುತ್ತದೆಯೋ ಅದು ಕಾರಣ. ಅಲ್ಲಿ ದೃಷ್ಟಾಂತದಲ್ಲಿ ಮಣ್ಣು ಕಾರಣ, ಗಡಿಗೆ ಕಾರ್ಯ ಅಂತೀವಿ. ಯಾಕೆಂದ್ರೆ ಮಣ್ಣು ಯಾವಾಗಲೂ ವ್ಯವಹಾರ ದೃಷ್ಟಿಯಲ್ಲಿ ಇದ್ದೇ ಇರುತ್ತೆ, ಗಡಿಗೆ ಬಂದು ಹೋಗಿ ಮಾಡುತ್ತೆ. ಯಾವುದು ಉಂಟಾಗುತ್ತೋ, ತೋರಿ ಮರೆಯಾಗುತ್ತೋ ಅದು ಕಾರ್ಯ ಅಂತ. ಆದರೆ ಕಾರ್ಯ ಎಂಬುದು ಬರೀ ಬಾಯಿಂದ ತಯಾರಾಗಿರುತ್ತೆ ಹೊರತು ಹೆಸರಷ್ಟೇ ಹೊರತು ಕಾರ್ಯ ಅನ್ನೋದು ಕಾರಣಕ್ಕಿಂತ ಬೇರೆಯಾಗಿರೋಲ್ಲ ಅಂತ. ಇಲ್ಲಿ ಕಾರಣ ಅನ್ನುವಾಗ ನಿಮಿತ್ತ ಕಾರಣವೂ ಅಲ್ಲ, ಸಹಕಾರಿ ಕಾರಣವೂ ಅಲ್ಲ, ಉಪಾದಾನ ಕಾರಣ ಅಂತ. ಉಪಾದಾನ ಕಾರಣ ಅನ್ನುವಾಗ ಮಣ್ಣು, ಮಡಿಕೆ ಕುಡಿಕೆ ಉಪಾದಾನ ಕಾರಣ, ಚಿನ್ನ ಆಭರಣಕ್ಕೆ ಉಪಾದಾನ ಕಾರಣ. ಅದೇ ರೀತಿ ಇಲ್ಲಿ ಬ್ರಹ್ಮ ಜಗತ್ತಿಗೆ ಕಾರಣ ಅನ್ನುವಾಗ ಒಂದು ಮಾರ್ಪಾಡಾಗಿ ಆಗುವ ಕಾರಣ ಅಲ್ಲ. ಮಣ್ಣು ವಿಕಾರವಾಗಿ ಮಡಿಕೆ ಆಗುತ್ತೆ, ಬಂಗಾರವು ವಿಕಾರವಾಗಿ ಆಭರಣ ಆಗುತ್ತೆ. ಅದೇ ಬ್ರಹ್ಮ ಮಾತ್ರ ಕಾರಣ ಅನ್ನುವಾಗ ತೋರಿಕೆಯ ಜಗತ್ತಿಗೆ ಆಸ್ಪದವಾಗಿದೆ ಎನ್ನಿಸಲು ಕಾರಣ. ತೋರಿಕೆಯ ಜಗತ್ತು ಅದು ಕಾರ್ಯ, ಅದು ಕಲ್ಪನೆ, ಭ್ರಾಂತಿ ದರ್ಶ. ಅದಕ್ಕೆ ಆಸ್ಪದವಾದ ಆಧಾರವಾಗಿರುವ ತತ್ವ ಇದೆಯಲ್ಲ ಅದು ಕಾರಣ, ಅದು ಆಧಾರ ಆಸ್ಪದ ಅಂತ ಅರ್ಥ. ಅದು ಒಂದು ಕಾಲ ದೇಶದಲ್ಲಿ ಇರುವ ಕಾರಣ ಅಲ್ಲ. ಲೋಕದ ಎಲ್ಲಾ ಕಾರಣವೂ ಒಂದು ಕಾಲ ದೇಶದಲ್ಲಿ ಇರುವ ಕಾರಣ. ಅದೇ ಬ್ರಹ್ಮವನ್ನು ಕಾರಣ ಅನ್ನುವಾಗ ನಾವು ಆ ಲೋಕದ ಕಾರ್ಯಕಾರಣವೂ ಬ್ರಹ್ಮದಿಂದಲೇ ಬರುವಂಥದ್ದು. ಮಣ್ಣಾಗಲಿ ಬಂಗಾರವಾಗಲಿ ಕಾರಣ ಅಂತ ಏನಂತೀವಿ, ಆ ಕಾರಣವೂ ಬ್ರಹ್ಮದಿಂದ ಬಂದಿದೆ. ಆ ಕಾರಣದ ಕಾರ್ಯ ಇದೆಯಲ್ಲ, ಆಭರಣವಾಗಲಿ ಮಡಿಕೆ ಕುಡಿಕೆಗಾಗಲಿ, ಅದು ಕೂಡ ಪರಂಪರೆಯಿಂದ ಬ್ರಹ್ಮವೇ ಕಾರಣ ಆಗುತ್ತೆ. ಮಣ್ಣಿಗೆ ಕಾರಣತ್ವ, ಬಂಗಾರಕ್ಕೆ ಕಾರಣತ್ವ ಸ್ವತಃ ಇಲ್ಲ, ಅದು ಬ್ರಹ್ಮದಿಂದಲೇ ಬಂದಿದೆ. ಅದು ಮೂಲತಃ ಕಾರಣ ಬ್ರಹ್ಮ. ಲೋಕದಲ್ಲಿ ಕಾರ್ಯಕಾರಣ ಕಾಲ ದೇಶದಲ್ಲಿ ಹೇಳುವಂಥದ್ದು. ಅಲ್ಲಿ ಕಲ್ಪನೆಗೆ ಆಧಾರ ಅಂತ ಇಟ್ಕೋಬಹುದು, ಅದು ಜನರಿಗೆ ಅಷ್ಟು ಬೇಗ ಒಪ್ಕೊಳ್ಳೋಕ್ಕಾಗಲ್ಲ. ಯಾಕೆ ನಿಜವಾಗ ಒಳಹೊಕ್ಕು ನೋಡಿದ್ರೆ ಆಭರಣ ಅನ್ನೋದು ಬರೀ ತೋರಿಕೆಯ ಹೊರತು ಬಂಗಾರ ಬಿಟ್ಟಿರೋಲ್ಲ, ಮಡಿಕೆ ಕುಡಿಕೆ ಅನ್ನೋದು ಬರೀ ತೋರಿಕೆಯ ಹೊರತು ಮಣ್ಣು ಬಿಟ್ಟಿಲ್ಲ. ಅಲ್ಲೂ ಕೂಡ ತೋರಿಕೆಯ ಕಾರ್ಯ, ಆಸ್ಪದ, ಆಧಾರವೇ ಕಾರಣ. ಅದೇ ರೀತಿ ಪೂರ್ಣ ಜಗತ್ತಿಗೆ ಬ್ರಹ್ಮ ಕಾರಣ ಅಂದ್ರೆ ಬ್ರಹ್ಮವೇ ಆಧಾರ ಆಸ್ಪದ. ಬ್ರಹ್ಮವನ್ನೇ ತಪ್ಪಾಗಿ ಅರ್ಥಾಗ ಜಗತ್ತಾಗಿ ವಸ್ತುವಲ್ಲ, ಅದು ಕಾರ್ಯ. ತೋರಿಕೆಯ ಜಗತ್ತಿಗೆ ಆಸ್ಪದ ಆಧಾರ ಅದು ಕಾರಣ ಅಂತ. ಇಲ್ಲಿ ಇನ್ನೊಂದು ಪದವನ್ನು ಬಳಸ್ತಾರೆ ವೇದಾಂತದಲ್ಲಿ, ಅವ್ಯಕ್ತ ಅನ್ನುವ ಪದವನ್ನು ಬಳಸ್ತಾರೆ. ಅವ್ಯಕ್ತ ಅಂತಂದ್ರೆ ವ್ಯಕ್ತ ಅಂದ್ರೆ ತೋರ್ಕೊಂಡದ್ದು, ಬಿಡಿಬಿಡಿಯಾಗಿರೋದು, ವ್ಯವಹಾರ ಗೋಚರವಾಗಿರೋದು ಅರ್ಥ.
ಅವ್ಯಕ್ತ, ವ್ಯಕ್ತವಲ್ಲದ್ದು. ತೋರಿ ಅಂಜು ವ್ಯಕ್ತಿ ರಕ್ಷಣ ಕಾಂತಿ ಗತಿಶು ಧಾತು, ತೋರಿಕೊಂಡದ್ದು ವ್ಯವಹಾರ ಯೋಗ್ಯವಾದ್ದು ಅಂತ. ಯಾವುದು ತೋರಿಕೊಳ್ಳದೇ ಇರುವಂಥದ್ದು ಅದು ಅವ್ಯಕ್ತ. ಅದಕ್ಕೆ ಉದಾಹರಣೆಗೆ ಆಲದ ಮರದ ಬೀಜದಲ್ಲಿ ಆಲದ ಮರದ ಶಕ್ತಿ ಇದೆ, ಅದು ಅವ್ಯಕ್ತವಾಗಿದೆ. ಹಲಸಿನ ಬೀಜದಲ್ಲಿ ಹಲಸಿನ ಮರದ ಶಕ್ತಿ ಅಡಗಿದೆ. ಮಾವಿನ ಓಟೆಯಲ್ಲಿ ಮಾವಿನ ಮರದ ಶಕ್ತಿ ಅಡಗಿದೆ, ಸೇರಿದೆ, ಕೂರ್ಕೊಂಡಿದೆ, ಕಾಣದೇ ಇದ್ದದ್ದಾಗಿದೆ, ಎಲ್ಲ ಒಂದೇ. ಅವ್ಯಕ್ತ, ಅವ್ಯಾಕೃತ, ಆಕಾಶ, ಬೀಜ, ಮಾಯ, ಮಹಾಸುಕ್ತಿ ಅನೇಕ ಶಬ್ದಗಳಿಂದ ಭಾಷ್ಯಕಾರ ಕರೀತಾರೆ. ಅದು ವ್ಯಾಕೃತವಾದ ಜಗತ್ತಿನಿಂದ ಊಹೆ ಮಾಡಿದ್ದಾದ ಒಂದು ಸ್ಥಿತಿ. ಅದು ನಮ್ಮ ಅನುಭವದಲ್ಲಿ ಹೇಳಬೇಕಾದ್ರೆ ವ್ಯಷ್ಟಿಯಾಗಿ ನಾವು ಸುಷುಪ್ತಿ ಅಂತ ಏನು ಅನುಭವಿಸ್ತಾ ಇದ್ದೀವಿ, ಇದು ಸಮಷ್ಟಿಯಾಗಿ ಇದೆ ಅವ್ಯಕ್ತ ಅವ್ಯಾಕೃತ ಅಂತ. ಅವರವರು ಮಲ್ಕೊಂಡಾಗ ನಿದ್ರೆ ಮಾಡ್ತಿದ್ರೆ ಅದು ಸುಷುಪ್ತಿ, ಅದು ಎಚ್ಚರ ಕಲಿಸಿದ್ರೆ ಅದು ಅವ್ಯಕ್ತವೇ. ಆದರೆ ಅವ್ಯಾಕೃತ ಅವ್ಯಕ್ತ ಇಡೀ ಜಗತ್ತಿಗೆ ಹೇಳುವಾಗ ಇಡೀ ಜಗತ್ತಿನ ಬೀಜ ರೂಪ, ಕಾರಣರೂಪ, ಸೂಕ್ಷ್ಮ ರೂಪ, ಎಲ್ಲ ಪಂಚಭೂತಗಳು ಅಡಗಿರುತ್ತೆ. ಎಲ್ಲ ಜೀವರಾಶಿಗಳು, ಕರ್ಮಗಳು, ಎಲ್ಲ ನಾಮರೂಪಗಳು ಅಷ್ಟು ಅಡಗಿರುವಂತಹ ಒಂದು ಜಗತ್ತಿನ ಬೀಜಾವಸ್ಥೆ ಇದೆಯಲ್ಲ, ಅದು ಅವ್ಯಕ್ತ ಅವ್ಯಾಕೃತ ಆಕಾಶ. ಆ ಅವ್ಯಕ್ತ ಅನ್ನೋದನ್ನ ವ್ಯಾಕೃತದ ಊಹೆ ಮಾಡೋದ್ರಿಂದ ಅದನ್ನ ಅವಶ್ಯವಾಗಿ ಈ ಸೃಷ್ಟಿ ಪ್ರಕ್ರಿಯೆಯಲ್ಲಿ ಒಪ್ಕೋಬೇಕು. ಯಾಕೆಂದ್ರೆ ಪರಮಾತ್ಮನಿಗೆ ರಾಗದ್ವೇಷ ಬರಬಾರದು ಅನ್ನೋ ಕುರಿತಾಗಿ ಅವ್ಯಾಕೃತ ಅನ್ನುವಂತಹ ಒಂದು ಅವಸ್ಥೆಯನ್ನು ಕಲ್ಪಿಸಿದ್ದಾರೆ. ಯಾಕಂದ್ರೆ ಪರಮಾತ್ಮನಿಂದಲೇ ಪ್ರಾಣಿಗಳು ಉಂಟಾದ್ರು ಅಂತಾದರೆ ಒಬ್ಬರು ಮೇಲಿನ ಪ್ರಾಣಿ, ಒಬ್ಬ ಕೆಳಗಿನ ಪ್ರಾಣಿ, ಒಬ್ಬ ಮಧ್ಯದ ಪ್ರಾಣಿ, ಒಬ್ಬ ಬಡವರು, ಒಬ್ಬರು ಶ್ರೀಮಂತರು, ಒಬ್ಬ ರೋಗಿಗಳು, ಎಲ್ಲಾ ತರಹಗಳು ಇದಾರಲ್ಲ. ಇದಕ್ಕೆಲ್ಲ ಪರಮಾತ್ಮ ನೇರ ಕಾರಣ ಅಂದ್ರೆ ಪರಮಾತ್ಮ ರಾಗದ್ವೇಷ ಇದೆ ಅಂತ ಆಗ್ಬಿಡುತ್ತೆ. ಹಾಗಿಲ್ಲ ಅವ್ಯಕ್ತ ಅವ್ಯಾಕೃತ ಅಂತ ಒಪ್ಕೊಂಡ್ರೆ ಅದರಲ್ಲಿ ಎಲ್ಲಾ ಜೀವರು ತಮ್ಮ ತಮ್ಮ ಕರ್ಮದಿಂದ ಅಡಗಿರ್ತಾರೆ. ಮತ್ತೆ ವ್ಯಾಕೃತವಾಗುವಾಗ ಅವರವರು ಅವರ ಕರ್ಮದಿಂದ ತೋರ್ಕೊಳ್ತಾರೆ. ಹೇಗೆ ನಿದ್ರೆಯಿಂದ ಎಚ್ಚರವಾಗುತ್ತಾರೆ ಅವರವರೇ ಎಚ್ಚರವಾಗ್ತಾರೋ, ಅದೇ ರೀತಿ ಅವ್ಯಾಕೃತದಲ್ಲಿ ಅಡಗಿರುವಂತಹ ಜೀವರುಗಳು ಅವರವರು ಅಡಗಿದವರು ಮತ್ತೆ ಸೃಷ್ಟಿಕಾಲ ಬಂದಾಗ ಅವರವರೇ ತೋರ್ಕೊಳ್ತಾರೆ ಅಂತದ್ರಿಂದ ಪರಮಾತ್ಮನು ಕೇವಲ ಅಧ್ಯಕ್ಷನಾಗಿ ಕಾರಣ ಆಗಿರ್ತಾನೆ. ಈ ಅವ್ಯಾಕೃತ ವ್ಯಾಕೃತವಾಗಿ ತೋರ್ಕೊಳ್ಳುತ್ತೆ. ಅವ್ಯಾಕೃತವು ಒಂದು ಜಗತ್ತಿನ ಮೂಲ ಸ್ಥಿತಿ, ಅದನ್ನು ಅವಶ್ಯ ಒಪ್ಕೋಬೇಕು. ಇದೇ ಹೋದ್ರೆ ಸೃಷ್ಟಿ ಪ್ರಕ್ರಿಯೆಯನ್ನು ಹೊಂದೋಕ್ಕಾಗಲ್ಲ. ಜಗತ್ತಿನ ಈ ವ್ಯತ್ಯಾಸ ವೈಷಮ್ಯತೆಯನ್ನ ಹೊಂದೋಕ್ಕಾಗಲ್ಲ. ಅದು ಇಲ್ಲಿಂದಲೇ ಊಹೆ ಮಾಡಿದ್ದು. ಅವ್ಯಾಕೃತ ಅನ್ನೋದನ್ನ ನೇರವಾಗಿ ಯಾರಿಗೂ ನೋಡೋಕ್ಕಾಗಲ್ಲ. ಯಾಕೆ ಯಾರು ಇರೋಲ್ಲ ಆ ಟೈಮಲ್ಲಿ, ಪಂಚಭೂತಗಳೇ ಇರೋಲ್ಲ ಅಂದಮೇಲೆ ಇನ್ಯಾರು ಇರ್ತಾರೆ. ಅಂಥ ಸ್ಥಿತಿಯನ್ನ ಒಪ್ಕೊಳ್ಳೇಬೇಕು. ಒಪ್ಪಳದೆ ಹೋದ್ರೆ ಈ ಜಗತ್ತಿನ ಈ ವ್ಯವಸ್ಥೆಯನ್ನ ಹೊಂದೋಕ್ಕಾಗಲ್ಲ. ಆದ್ರೆ ಆ ಅವ್ಯಾಕೃತ ಈ ವ್ಯಾಕೃತ ಎರಡೂ ಆತ್ಮನಲ್ಲಿ ಕಲ್ಪಿತವಾಗಿದೆ ಅನ್ನೋದನ್ನು ಮರಿಬಾರದು. ಸ್ವತಂತ್ರ ಅಲ್ಲ. ಈ ಅವ್ಯಾಕೃತವು ವ್ಯಾಕೃತ ರೂಪವು ಒಂದೇ ತತ್ವ ಈ ರೀತಿ ಅವಿದ್ಯೆಯಿಂದ ತೋರ್ತಾ ಇರುತ್ತೆ. ಆದ್ರೆ ತತ್ವಜ್ಞಾನ ಆಗೋವರೆಗೂ ಆ ಅವ್ಯಕ್ತ ಬಾಧೆ ಆಗಲ್ಲ. ಅವ್ಯಕ್ತ ಬಾಧೆ ಆಗದೆ ಹೋದ್ರೆ ಮತ್ತೆ ಅವನಿಗೆ ಹುಟ್ಟು ತಪ್ಪಿದ್ದಲ್ಲ. ಎಷ್ಟೇ ಉಪಾಸಕನಾಗಿ ಕರ್ಮಿಯಾಗಿ ಅವನು ಅಡಗಿದ್ದರೂ ಅವ್ಯಾಕೃತದಲ್ಲಿ ಅವ್ಯಕ್ತನಾಗಿರ್ತಾನೆ. ಮತ್ತೆ ಬೀಜದಿಂದ ಮೊಳಕೆ ಬರೋ ಹಾಗೇನೆ ಅವ್ಯಾಕೃತ ಎಲ್ಲ ಜೀವರುಗಳು ಹುಟ್ಕೊಳ್ತಾರೆ. ಹಾಗಾಗಿ ಜೀವರುಗಳಿಗೆ ಪೂರ್ಣವಾದಂತಹ ಸಂಸಾರದಿಂದ ಬಿಡುಗಡೆ ಆಗ್ಬೇಕು ಅಂದ್ರೆ ಅವ್ಯಕ್ತಕ್ಕೂ ವ್ಯಕ್ತಕ್ಕೂ ಆಸ್ಪದವಾದ ಕಾರಣವಾದ ಸಾಕ್ಷಿಯಾದ ಸ್ವರೂಪವನ್ನು ಕಂಡುಕೊಂಡಾಗ ಅದು ವ್ಯಕ್ತವೂ ಅಲ್ಲ ಅವ್ಯಕ್ತವೂ ಅಲ್ಲ. ಅದಕ್ಕೆ ವ್ಯಕ್ತ ತೋರ್ಕೊಳ್ಳೋ ಸಾಮರ್ಥ್ಯ ಇರುತ್ತೆ. ಇನ್ನೊಂದು ತಮಾಷೆ ಏನು ಅಂತಂದ್ರೆ, ನಾವು ಕಾರ್ಯಕಾರಣ ಎಂದು ಹೇಳಿದ್ನಲ್ಲ, ಅಲ್ಲಿ ಕಾರಣಕ್ಕೆ ಹೆಸರು ಇಲ್ಲ ಆಕಾರವೂ ಇಲ್ಲ. ಯಾವುದಕ್ಕೆ ಹೆಸರು ಆಕಾರವಿರುವುದಿಲ್ಲವೋ ಅದು ಎಲ್ಲ ಹೆಸರು ಆಕಾರ ಪಡ್ಕೊಳ್ಳುತ್ತೆ. ಯಾವುದಕ್ಕೆ ಹೆಸರು ಆಕಾರ ಇದೆಯೋ ಅದೆಲ್ಲ ಕಾರ್ಯ. ಹೆಸರು ಆಕಾರ ಇರೋದೆಲ್ಲ ಕಾರ್ಯವಾದ್ರಿಂದ ಆ ಕಾರ್ಯ ಇನ್ನೊಂದು ಕಾರ್ಯ ಆಗಲ್ಲ. ಬಳೆ ಸರ ಆಗೋಲ್ಲ, ಸರ ಬಳೆ ಆಗಲ್ಲ. ಸರ ಬಳೆ ಆಗ್ಬೇಕಾದ್ರೆ ಸರ ಅಳಿಸ್ಬೇಕು, ಬಳೆ ಸರ ಆಗ್ಬೇಕಾದ್ರೆ ಬಳೆಯನ್ನು ಅಳಿಸ್ಬೇಕು. ಅದು ಚಿನ್ನ ಇದೆಯಲ್ಲ, ಚಿನ್ನ ಸರವೂ ಆಗತ್ತೆ, ಬಳವೂ ಆಗತ್ತೆ, ನೆಕ್ಲೆಸು ಆಗತ್ತೆ. ಯಾಕಂದ್ರೆ ಚಿನ್ನಕ್ಕೆ ಸ್ವತಃ ಒಂದು ಆಕಾರ ಇಲ್ಲ. ಅದ್ರ ಚಿನ್ನ ಅಂತ ಸುಮ್ಮನೆ ಆಕಾರ ಕಾರ್ಯದಿಂದ ಒಂದು ಹೆಸರೇ ಹೊರತು ಅದು ಹೆಸರು ಅಲ್ಲ. ಅದಕ್ಕೆ ಬಳೆ ಅಂತ ಹೆಸರು, ಸರ ಅಂತ ಹೆಸರು, ಚಿನ್ನ ಅನ್ನೋದು ಹೆಸರಲ್ಲ. ಚಿನ್ನ ಅನ್ನೋದು ಎಲ್ಲದರಲ್ಲೂ ಒಂದಾಗಿರುವಂತಹ ಒಂದು ಕಾರಣ ದ್ರವ್ಯಕ್ಕೆ ಕೊಟ್ಟ ಒಂದು ಸಂಖ್ಯೆ, ಒಂದು ಗುರುತು ಅಷ್ಟೇ, ಲಕ್ಷಣ ಅಷ್ಟೇ. ಅದರಿಂದ ಯಾವುದಕ್ಕೆ ನಾಮ ರೂಪ ಇಲ್ಲವೋ
ಅದು ನಾಮರೂಪಗಳನ್ನು ಹೊತ್ಕೊಂಡಿರುತ್ತೆ, ನಾಮರೂಪ ವಿಲಕ್ಷಣವಾಗಿರುತ್ತೆ, ನಾಮರೂಪಗಳಿಗೆ ಕಾರಣವಾಗಿರುತ್ತೆ. ಆ ಬ್ರಹ್ಮವಸ್ತು ಒಂದೇ ನಾಮರೂಪಗಳಿಗೆ ಕಾರಣ, ನಾಮರೂಪಗಳಿಗೆ ಆಧಾರ, ನಾಮ ಹೊತ್ಕೊಳ್ಳೋದು. ಆದರೆ ನಾಮರೂಪಗಳೆಲ್ಲ ಅಡಗಿರೋ ಸ್ಥಿತಿ ಅವ್ಯಾಕೃತ, ಅವ್ಯಕ್ತ ಅಂತ ಈ ಶಾಸ್ತ್ರದಲ್ಲಿ ತತ್ವವನ್ನು ತಿಳಿಸ್ಕೊಳ್ಳೋಕ್ಕೋಸ್ಕರ ಮಾಡ್ಕೊಂಡ ಪ್ರಕ್ರಿಯೆ ಅಷ್ಟೇ ಇದೆ. ನಿಜವಾಗಿ ಇದನ್ನು ಹೇಳಿದ ಮಾತ್ರಕ್ಕೆ ಸತ್ಯವಾಗಿದೆ ಅಂತ ಅನ್ಕೋಬಾರ್ದು. ಸೃಷ್ಟಿಯನ್ನು ಹೇಳ್ತಾರೆ, ಪ್ರಪಂಚವನ್ನು ವರ್ಣನೆ ಮಾಡ್ತಾರೆ, ಮತ್ತೆ ಇದರ ಪ್ರಳಯವನ್ನು ಹೇಳ್ತಾರೆ, ಪ್ರಳಯದಲ್ಲಿ ಅವ್ಯಾಕೃತವಾಗಿರುತ್ತೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ ಮಾತ್ರಕ್ಕೆ ಇದೆಲ್ಲ ನಿಜವಾಗಿದೆ ಅಂತ ಅನ್ಕೋಬಾರ್ದು. ಇದೆಲ್ಲ ನಮ್ಮನ್ನ ಪರಮಾರ್ಥ ತತ್ವದ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ಇದೆಲ್ಲ ಉಪಾಯ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಅವಾಗ ನಮಗೆ ಯಾವ ಗೊಂದಲವೂ ಬರೋದು. ಹಾಗೆಯೇ ಅಕೃಚ್ಛನ ಅಂತ ಒಂದು ಪದ ಇದೆ. ಕೃಚ್ಛನ ಅಂದ್ರೆ ಎಲ್ಲವೂ ಒಂದು ಪೂರ್ಣ ಅಂತ ಇಂಗ್ಲಿಷ್ ಎಂಟೈರ್ ಅಂತಲ್ಲ, ಯೂನಿವರ್ಸಲ್ ಪೂರ್ತಿ, ಅದು ಕೃಚ್ಛನ ಅಂತ. ಇಲ್ಲಿ ಕೃಚ್ಛನ ಅಂತಂದಾಗ ಅದು ಪರಮಾರ್ಥ ಪರಬ್ರಹ್ಮ ವಸ್ತು ಒಂದಕ್ಕೆ ಕೃತ್ಸತ್ವ ಹೊಂದುತ್ತೆ. ಬಾಕಿ ಇದೆಲ್ಲ ಅಕೃಚ್ಛನವೇ. ಇವಾಗ ನಾನು ಆತ್ಮನನ್ನ ನೋಡೋನು ಅಂತ ತಿಳ್ಕೊಂಡ್ರೆ ಅದು ಒಂದು ಪಾರ್ಶಿಯಲಿ ಒಂದು ಭಾಗದಿಂದ ಕಟ್ಕೊಂಡಾಗುತ್ತೆ. ನೋಡುವನು, ಕೇಳುವನು, ಯೋಚನೆ ಮಾಡುವಂತೆ. ಆತ್ಮ ಅಂದ್ಕೊಂಡ್ಬಿಟ್ರೆ ಅವನು ನೋಡೋನು ಹೌದು, ಕೇಳೋನು ಹೌದು, ಯೋಚನೆ ಮಾಡೋನು ಹೌದು, ಯಾವುದು ಅಲ್ಲ ಅನ್ನೋದು ಹೌದು, ಎಲ್ಲ ಬಿಟ್ಟು ಇರ್ತಾರೆ. ನೋಡೋನು ಆತ್ಮ, ಆತ್ಮನು ಕೇಳೋನು ಅಂತಂದ್ರೆ ಒಂದು ಭಾಗದಿಂದ ಕಟ್ಕೊಂಡಾಗತ್ತೆ. ಅದು ಅಕೃತ್ಸ ದರ್ಶನ ಅಂತ. ಅಕೃತ್ಸ ದರ್ಶನ ಅಂದ್ರೆ ಭೇದ ದರ್ಶನ, ಪರಿಚ್ಛಿನ್ನ ದರ್ಶನ, ಒಂದು ಪರಿಮಿತವಾದ ದರ್ಶನ ಅಂತ ಅರ್ಥ ಆಗುತ್ತೆ. ಕೃಚ್ಛನ ಅಂದ್ರೆ ಪೂರ್ಣವಾದ ಎಲ್ಲಾ ದರ್ಶನವನ್ನು ಒಳಗೊಂಡ, ಎಲ್ಲರ ಅಭಿಪ್ರಾಯವನ್ನು ಒಳಗೊಂಡ, ಎಲ್ಲಾ ದ್ವೈತವನ್ನು ಒಳಗೊಂಡಂತಹ ಒಂದು ಮಹಾತತ್ವವು ಕೃಚ್ಛನವಾಗಿರ್ತಕ್ಕದ್ದು, ಪರಿಪೂರ್ಣವಾಗಿರ್ತಕ್ಕದ್ದು. ಅದು ಬ್ರಹ್ಮವಸ್ತುವಿಗೆ ಕೃಚ್ಛನ, ಪರಿಪೂರ್ಣ ಅಂತ ಹೇಳ್ತಾರೆ. ಆ ಬ್ರಹ್ಮವಸ್ತುವು ಅಕರ್ತೃತ್ಮ ಸ್ವರೂಪವಾಗಿದೆ. ಅಕರ್ತೃತ್ಮ ಜ್ಞಾನ ಅಂತ. ಕರ್ತೃ ಅಂತಂದ್ರೆ ಮಾಡುವವನು ಅಂತ. ಮಾಡುವನು ಅಂತ ಉಪಲಕ್ಷಣ. ಮಾಡುವವನು, ಅನುಭವಿಸುವವನು, ತಿಳ್ಕೊಳ್ಳುವವನು ಅಂತ ಮೂರು ಜೀವನ ಸ್ವಭಾವ. ಆದರೆ ಈ ಮೂರು ಯಾರಿಗಿಲ್ಲವೋ ಅಂತ ಆತ್ಮವನ್ನು ಕಂಡುಕೊಳ್ಳೋದಕ್ಕೆ ಅಕರ್ತೃತ್ಮ ದರ್ಶನ, ಅಕರ್ತೃತ್ಮ ಬೋಧ, ಅಕರ್ತೃತ್ಮ ಜ್ಞಾನ ಅಂತ. ಮಾಡುವಾಗ ಮಾತ್ರ ಮಾಡುವವನು ಕರ್ತೃ ಅಂತ ಅನ್ಸನೆ. ಕರೋತೀತಿ ಕರ್ತ, ಮಾಡುವವನಾಗಿರುವವನು. ಅದೊಂದು ಜೀವನ ಒಂದೆರಡು. ಹಾಗೆ ಅನುಭವಿಸುವವನಾಗಿರುವುದು ಮತ್ತು ತಿಳ್ಕೊಳ್ಳೋವನಾಗಿರೋದು. ಆಟೋ ರಿಕ್ಷಾ ಮೂರು ಕಾಲಿದ್ದ ಹಾಗೆ ಈ ಮೂರು ಮೇಲೆ ಜೀವ ನಡೀತಾ ಇರ್ತಾನೆ, ವ್ಯವಹಾರ ಮಾಡ್ತಿರ್ತಾನೆ. ಆದ್ರೆ ಈ ಮೂರು ಒಂದಿದ್ದಾಗ ಇನ್ನೆರಡು ಇರಲ್ಲ. ಆದ್ರೆ ಮೂರನ್ನು ಬಿಟ್ಟಿರ್ತಾನೆ, ಮೂರಕ್ಕೂ ಬಂದ್ತಾ ಇರ್ತಾನೆ ಅಂತಂದ್ರೆ ಮೂರರಿಂದಲೂ ಬೇರ್ಪಟ್ಟದ ಅವನ ರೂಪವೇ ನಿಜವಾದ ರೂಪ. ಅದು ಅಕರ್ತೃ, ಅಭೋಕ್ತೃ, ಅಜ್ಞಾತ. ಆ ಸ್ವರೂಪದ ಜ್ಞಾನದಿಂದ ಅವನಿಗೆ ಪರಿಪೂರ್ಣವಾದಂತಹ ಜ್ಞಾನ ಉಂಟಾಗುತ್ತೆ, ಮುಕ್ತಿ ಉಂಟಾಗುತ್ತೆ, ಕೃತಾರ್ಥತೆ ಉಂಟಾಗುತ್ತೆ. ಅಕರ್ತೃತ್ಮ ಜ್ಞಾನ ಅನ್ನೋದನ್ನ ಭಾಷಿಕ ಬೆಳೆಸ್ತಾ ಇದ್ದಾರೆ. ಹಾಗೆ ಆ ಆತ್ಮನನ್ನ ಅಕರ್ಮಶೇಷ ಅಂತ ಹೇಳ್ತಾರೆ. ಕರ್ಮಕ್ಕೆ ಇವಾಗ ತುಪ್ಪ ಕರ್ಮಕ್ಕೆ ಅಂಗ, ಶೇಷ ಅಂದ್ರೆ ಅಂಗ, ಪಾರ್ಟ್ ಅಥವಾ ಭಾಗ. ಹಾಗೆ ಕರ್ಮಕ್ಕೆ ಶೇಷ, ಜೀವ ಕರ್ಮಕ್ಕೆ ಶೇಷ. ಅವನು ಕರ್ತೃ, ಮಾಡುವನು ಅನ್ನೋದು ಒಬ್ಬ ಕರ್ತೃ. ಮಾಡುವ ಸಾಧನವೂ ಬೇಕು, ಮಾಡುವ ವಿಷಯವೂ ಬೇಕು, ದೇವತೆಯೂ ಬೇಕು. ಇದೆಲ್ಲ ಕರ್ಮಕ್ಕೆ. ಈಗ ವೈದಿಕ ಕರ್ಮಕ್ಕೆ. ಲೌಕಿಕ ಕರ್ಮಕ್ಕೂ ಒಂದು ವಿಷಯ ಇರಬೇಕು, ಸಾಧನ ಇರಬೇಕು, ಮಾಡುವರು ಇರಬೇಕು, ಪ್ರಯೋಜನ ಇರಬೇಕು, ಎಲ್ಲ ಕರ್ಮ. ಆದ್ರೆ ನಮ್ಮ ನಿಜ ಸ್ವರೂಪ ಏನಿದೆ, ಆ ನಿಜ ಸ್ವರೂಪ ಕರ್ಮಕ್ಕೆ ಶೇಷವಲ್ಲ. ಅಂದ್ರೆ ಅದು ಉಪಾಸನೆಗೂ ಕರ್ತೃವಲ್ಲ, ಅಂದ್ರೆ ವಿಷಯವೂ ಅಲ್ಲ, ಕರ್ತೃವೂ ಅಲ್ಲ. ಹಾಗೆಯೇ ಕರ್ಮಕ್ಕೂ ಕರ್ತೃವಲ್ಲ, ವಿಷಯವೂ ಅಲ್ಲ. ಅವನು ಕರ್ಮೋಪಾಸನೆಗಳ ಎರಡನ್ನು ಮೀರಿರ್ತಕ್ಕಂತಹ ಸ್ವರೂಪ. ಅದನ್ನ ಕರ್ಮಕ್ಕೆ ಅದನ್ನ ಸಂಬಂಧಪಡಿಸೋಕ್ಕಾಗಲ್ಲ. ಜೀವನನ್ನ ಬೇಕಾದ್ರೆ ಕರ್ಮಕ್ಕೆ ಸಂಬಂಧಪಡಿಸಿ ಅಗ್ನಿಹೋತ್ರದ ಕರ್ಮ ಮಾಡುವನು ಅಥವಾ ವೈದಿಕ ಲೌಕಿಕ ಕರ್ಮ ಮಾಡುವನು, ಉಪಾಸನೆ ಮಾಡುವನು ಅನ್ಬೋದು. ಆದರೆ ಉಪನಿಷತ್ತಿನಲ್ಲಿ ಹೇಳ್ತಕ್ಕಂತಹ ಆತ್ಮನು ಕರ್ಮಶೇಷನಲ್ಲ, ಅಂದ್ರೆ ಕರ್ಮಕ್ಕೆ ಅಂಗ ಅಲ್ಲ, ಕರ್ಮಕ್ಕೆ ಭಾಗ ಅಲ್ಲ, ಕರ್ಮಕ್ಕೆ ಸಂಬಂಧಪಟ್ಟಲ್ಲ, ಕರ್ಮದ ಫಲವೂ ಅಲ್ಲ. ಇನ್ನೊಂದು ಅಕ್ಷಜ ಅಂತ ಒಂದು ಪದ ಇದೆ. ಅಕ್ಷು ವ್ಯಾಪ್ತವು ಅಂತ ಧಾತು. ಅಕ್ಷಣೋತಿ ವಿಷಯ ವ್ಯಾಪ್ನೋತಿ ಇತಿ ಅಕ್ಷ ಅಂತ. ಇಂದ್ರಿಯಗಳಿಗೆ ಅಕ್ಷ ಅಂತಾರೆ. ಯಾವ ವಿಷಯಗಳನ್ನ ಯಾವುದನ್ನ ವ್ಯಾಪಿಸ್ಕೊಳ್ತೀವೋ ಅದು ಅಕ್ಷ. ಆದ್ರೆ ಅಕ್ಷಜ ಅಂದ್ರೆ ಇಂದ್ರಿಯದಿಂದ ಉಂಟಾದ ಜ್ಞಾನ ಅಂತ ಅರ್ಥ. ಅಧೋಕ್ಷಜ ಅಂತ ಪರಮಾತ್ಮ ಇದೆ.
ಅದು ಇಂದ್ರಿಯ ಜ್ಞಾನಕ್ಕೆ ಸಿಗದವನು, ಮೀರಿದವನು, ಅತೀತನು ಅನ್ನೋ ಅರ್ಥದಲ್ಲಿ ಅಧೋಕ್ಷಜ ಅಂತ ಪರಮಾತ್ಮನಿಗೆ ಹೇಳ್ತಾರೆ. ಇಲ್ಲಿ ಪ್ರತ್ಯಕ್ಷ, ಅಕ್ಷಜ, ಪ್ರತಿ ಅಕ್ಷಂ ಅಕ್ಷಂ ಪ್ರತಿ ಪ್ರತ್ಯಕ್ಷಂ, ಒಂದೊಂದು ಇಂದ್ರಿಯಕ್ಕೂ ವಿಷಯವಾಗೋದು ಪ್ರತ್ಯಕ್ಷ. ಆದರೆ ನಮ್ಮ ಆತ್ಮಸ್ವರೂಪವು ಅಕ್ಷಜವಲ್ಲ, ಇಂದ್ರಿಯ ಗೋಚರವಾಗುವನಲ್ಲ. ಇಲ್ಲಿ ಇಂದ್ರಿಯ ಅಂದ್ರೆ ಮನಸ್ಸು ಬುದ್ಧಿಯನ್ನು ಬೇಕಾದ್ರೆ ಸೇರಿಸ್ಕೋಬಹುದು, ಅದಕ್ಕೂ ಗೋಚರನಲ್ಲ ಅಂತ. ಅವನು ಇಂದ್ರಿಯ ಅತೀತನು ಅನ್ನೋಕ್ಕೋಸ್ಕರವಾಗಿ ಅಪ್ರತ್ಯಕ್ಷ, ಅಪರೋಕ್ಷ, ಪರೋಕ್ಷವೂ ಅಲ್ಲದವನು, ಪ್ರತ್ಯಕ್ಷವೂ ಅಲ್ಲದವನು ಅಂತ ಈ ರೀತಿಯಾಗಿ ಆತ್ಮನ್ನ, ಇನ್ನು ಸ್ವರ್ಗಾದಿಗಳೆಲ್ಲ ಪರೋಕ್ಷ, ಆ ರೀತಿ ಅಲ್ಲದವನು ಅಪರೋಕ್ಷ. ಈ ಹೊರಗಿನ ವಸ್ತುಗಳು ಪ್ರತ್ಯಕ್ಷ, ಆ ರೀತಿ ಅಲ್ಲದವನು ಅಪ್ರತ್ಯಕ್ಷ. ಇಂದ್ರಿಯಗಳು ಇಂದ್ರಿಯ ರೂಪದವನು ಅಲ್ಲ, ಮನೋಬುದ್ಧಿ ರೂಪದವನು ಅಲ್ಲ ಆತ್ಮನು. ಹಾಗೆ ಅಂಥ ಒಂದು ನಿರ್ವಿಶೇಷ ರೂಪದವನು. ಅಕ್ಷಜ ಅನ್ನೋದು ಹೇಗೆ ಬಂತು ಅಂತ ಇನ್ನೂ ಹೇಳಿದೆ. ಅಕ್ಷ ಅನ್ನೋದು ಇಂದ್ರಿಯ, ಅಕ್ಷ ಇಂದ್ರಿಯ ಹೇಗೆ ಅರ್ಥ ಬಂತು ಅಂದ್ರೆ ಅಕ್ಷಣೋತಿ ವ್ಯಾಪ್ನೋತಿ ವಿಷಯಾನ್ ಇತಿ. ಅಕ್ಷು ವ್ಯಾಪ್ತು ಧಾತುವಿಂದ ಆ ವಿಷಯಗಳನ್ನು ಯಾವುದನ್ನು ವ್ಯಾಪಿಸ್ಕೊಳ್ತೀವೋ ಆ ಇಂದ್ರಿಯಗಳಿಗೆ ಅಕ್ಷ ಅಕ್ಷ ಅಂತಾರೆ. ಅದನ್ನು ಉಂಟಾದ ಜ್ಞಾನ ಅಕ್ಷರ ಜ್ಞಾನ, ಅದು ಪರಿಚ್ಛಿನ್ನ ಜ್ಞಾನ, ಉತ್ಪತ್ತಿ ವಿನಾಶ ಆಗುವ ಜ್ಞಾನ. ಇದು ಆತ್ಮಸ್ವರೂಪದ ಜ್ಞಾನ, ಅದನ್ನು ವ್ಯಾಪಿಸಿಕೊಳ್ಳುವಂಥ ಜ್ಞಾನ. ಆ ಪರಮಾತ್ಮನಿಗೆ ಅಕ್ಷರ ಅಂತ ಇನ್ನೊಂದು ಪದ ಹಾಕ್ತಾರೆ. ಅಕ್ಷರ ಅಂದ್ರೆ ಕ್ಷರ ಅಂದ್ರೆ ಕ್ಷರ ಸಂಚಲನೆ, ನಾಶವಾಗುವುದು, ಸವಿಯೋದು, ಮುಕ್ಕಾಗೋದು ಅಂತ. ಯಾವುದಕ್ಕೆ ಈ ಸವಿತ ಮುಕ್ಕಾಗೋದು ನಾಶವಾಗೋದು ಇಲ್ವೋ ಅದು ಅಕ್ಷರ ಅಂತಾರೆ. ಪರಮಾತ್ಮನಿಗೆ ನಾಶರಹಿತನು ಅಂತ ಹೇಳೋಕೆ ಅಕ್ಷರ ಸ್ವರೂಪ ಅಂತ. ನಾವು ಕನ್ನಡದಲ್ಲಿ ಲೆಟರ್ ಅಂತ ಇದ್ವಲ್ಲ, ಇದು ಇಂಗ್ಲಿಷಲ್ಲಿ ಲೆಟರ್ ಅಂತಲ್ಲ, ಈಗ ಅಕ್ಷರ ಅಂತ ಇದ್ವಲ್ಲ, ಅದು ಕೂಡ ಒಂದು ರೀತಿ ನಾಶವಾಗಲ್ಲ. ನಾವು ಗೆರೆಯನ್ನು ಅಕ್ಷರ ಅಂದ್ಕೊಂಡಿದ್ದೀವಿ, ಗೆರೆ ಅಕ್ಷರವನ್ನು ಗುರುತಿಸೋದಕ್ಕಿರುವಂತಹ ಇದೇ ಹೊತ್ತು ಅಕ್ಷರ ಅನ್ನೋದು ಕಂಠದಲ್ಲಿ ಉತ್ಪನ್ನವಾಗಿರ್ತಕ್ಕಂತಹ ಶಬ್ದ. ಆದ್ದರಿಂದ ಅದು ಈ ಗೆರೆಯನ್ನು ಅಳಿಸಿದ್ರೂ ಕೂಡ ಅಕ್ಷರ ನಾಶವಾಗುವುದಿಲ್ಲ. ಅದು ಒಂದು ರೀತಿ ವ್ಯವಹಾರ ಪ್ರಪಂಚದಲ್ಲಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇರುತ್ತೆ ಅಂತ ಹೇಳಿ ಅದಕ್ಕೂ ಅಕ್ಷರ ಅಂತ ಇಟ್ಟಿದ್ದಾರೆ. ಆದ್ರೆ ನಿಜವಾದ ಅರ್ಥದಲ್ಲಿ ಅಕ್ಷರ ಅಂದ್ರೆ ಪರಮಾತ್ಮ ಅಂತ. ಆದ್ರೆ ಅವ್ಯಾಕೃತಕ್ಕೂ ಅಕ್ಷರ ಅಂತ ಹೇಳ್ತಾರೆ. ಯಾವುದು ಅವ್ಯಾಕೃತವೂ ಕೂಡ ವ್ಯಾಕೃತ ಜಗತ್ತು ಆಡುವುದು ಅವ್ಯಕ್ತ ರೂಪದಲ್ಲಿರುತ್ತೆ, ಅದು ನಾಶವಾಗಲ್ಲ. ಆತ್ಮಜ್ಞಾನ ಪರ್ಯಂತ ಅದು ಇದ್ದೇ ಇರುತ್ತೆ ಅಂತ. ಆದ್ರಿಂದ ಅವ್ಯಾಕೃತಕ್ಕೂ ಅಕ್ಷರ ಅಂತಾರೆ, ಈಗೂ ಅಕ್ಷರ ಅಂತಾರೆ, ಪರಮಾತ್ಮನಿಗೂ ಅಕ್ಷರ ಅಂತಾರೆ. ಆದರೆ ಮುಖ್ಯಾರ್ಥದಲ್ಲಿ ಪರಮಾತ್ಮನಿಗೆ ಅಕ್ಷರ ಹೊಂದತ್ತೆ, ನಾಶವಿಲ್ಲದವನು, ಸವತವಿಲ್ಲದವನು ಅಂತ ಅರ್ಥ. ಇನ್ನು ಇದಕ್ಕೆಲ್ಲ ಆಪೇಕ್ಷಿಕವಾಗಿ ಅಕ್ಷರ ಇದನ್ನ ಒಂದೊಂದು ಹಂತಕ್ಕೆ ಇಟ್ಕೋಬಹುದು, ಒಪ್ಕೋಬಹುದು ಅಂತ. ಇಷ್ಟು ವಿಷಯವನ್ನ ನಾವು ಇವತ್ತು ತಿಳ್ಕೊಳ್ತೀವಿ. ನಾಳೆ ಮುಂದಿನ ವಿಷಯ